ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಗೆ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ನಾಳೆ ವರ್ಷದ ಮೊದಲ ಸೂರ್ಯಗ್ರಹಣ, ಅದರಲ್ಲೂ ಕೂಡ ಶನೇಶ್ವರ ಸೂರ್ಯಗ್ರಹಣ, ಶನೇಶ್ವರ ಅಮಾವಾಸ್ಯೆಯಿಂದೇ ಬಂದಿರತಕ್ಕಂಥ ಸೂರ್ಯಗ್ರಹಣ, ಕೇತುಗ್ರಸ್ತ ಸೂರ್ಯಗ್ರಹಣ. ಇಷ್ಟೆಲ್ಲ ವಿಶೇಷತೆಗಳಿದ್ರೂ ಕೂಡ ಭಾರತದಲ್ಲಿ ಗೋಚಾರ ಆಗಲ್ಲ, ಹಾಗಾಗಿ ಇದರ ಆಚರಣೆ ಇಲ್ಲ ಅಂತ ಒಂದು ಕಡೆ ವಾದವಾದರೆ, ಮತ್ತೊಂದು ಕಡೆ ಇಡೀ ಜಗತ್ತಿಗೆ ಸೂರ್ಯ ಒಬ್ಬನೇ, ಚಂದ್ರ ಒಬ್ಬನೇ, ಹಾಗಾಗಿ ಪಂಚಭೂತಗಳಲ್ಲಿ ಇದರ ಪರಿಣಾಮ ಇದ್ದೇ ಇರುತ್ತೆ. ಹಾಗಾಗಿ ಅದರ ಪರಿಣಾಮಗಳನ್ನು ನಾವು ಅವಲೋಕನ ಮಾಡಲೇಬೇಕು. ಜೊತೆಗೆ ದ್ವಾದಶ ರಾಶಿಗಳ ಮೇಲೂ ಕೂಡ ಇದರ ಪರಿಣಾಮ ಬಿದ್ದೇ ಬೀಳುತ್ತೆ. ಶನಿಯ ಸ್ಥಾನ ಪಲ್ಲಟವಾಗ್ತಾ ಇರೋದ್ರಿಂದ ಕೆಲವರಿಗೆ 7.5 ಬಿಡ್ತಾ ಇದೆ, 7.5 ಶುರುವಾಗ್ತಾ ಇದೆ. ಹಾಗಾಗಿ ಇದರ ಪರಿಣಾಮವನ್ನು ನಾವು ನೋಡಲೇಬೇಕು ಅಂತ ಕೆಲವರ ವಾದ ಆಗಿದೆ. ಗ್ರಹಣವನ್ನು ಸಾಮಾನ್ಯವಾಗಿ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಮತ್ತು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ನೋಡಿದಾಗ, ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಇದೊಂದು ನಭೋಮಂಡಲದ ವಿಸ್ಮಯ ಅಷ್ಟೇ. ಆದರೆ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ನೋಡಿದಾಗ ಇದರ ವಿಚಾರವನ್ನು ತಿಳ್ಕೊಳ್ಳೇಬೇಕಾಗತ್ತೆ. ಜೊತೆಗೆ ಪರಿಹಾರ ಏನಾದರೂ ಮಾಡ್ಕೊಳ್ಬೇಕು ಅಂತಂದರೆ ಮಾಡ್ಕೊಳ್ಳೇಬೇಕಾಗತ್ತೆ. ಅದರ ಕುರಿತಂತೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಇದೇ. ಈ ಹೊತ್ತಿನ ವಿಶೇಷ ಶನಿ ಅಮಾವಾಸ್ಯೆ ಗ್ರಹಣ. ಶನಿ ಅಮಾವಾಸ್ಯೆ ಸೂರ್ಯಗ್ರಹಣ ಯಾರಿಗೆ ಒಳಿತು, ಯಾರಿಗೆ ಕೆಡುಕು? ಗ್ರಹಣ ಅಂತ ಬಂದಾಗಲೇ ಕೂಡ ಇದು ಪರ್ವಕಾಲ, ಸಾಮಾನ್ಯವಾಗಿ ಶುಭ ಫಲಗಳನ್ನು ಇದು ಕೊಡೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಅಂದರೆ ಬರೀ ಅಶುಭ ಫಲಗಳನ್ನೇ ಕೊಡ್ತಾರಾ ಅಂತಂದರೆ ಖಂಡಿತ ಇಲ್ಲ. ದೇವತಾರಾಧನೆ ಮತ್ತು ಪಾರಾಯಣಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ಸಮಯ ಗ್ರಹಣ. ಹಾಗಾಗಿ ಗ್ರಹಣದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಖ್ಯಾತ ಜ್ಯೋತಿಷಿಗಳಾಗಿರ್ತಕ್ಕಂಥ ಮಹರ್ಷಿ ಆನಂದ್ ಗುರೂಜಿ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ಬಹಳ ವಿಸ್ತೃತವಾಗಿ ಗ್ರಹಣದ ಬಗ್ಗೆ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಆನಂದ್ ಗುರೂಜಿ ಅವರು ಈ ಗ್ರಹಣದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳೇ, ಗ್ರಹಣ, ಪೌರ್ಣಮಿ, ಅಮಾವಾಸ್ಯೆ, ಪರ್ವಕಾಲಗಳು ವಿಶೇಷವಾಗಿರ್ತಕ್ಕಂಥ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅಂಶಗಳು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದೇ. ಗ್ರಹಣ ಕಾಲ ಅಂತ ಬಂದಾಗ ಅದರ ದೇವತಾರಾಧನೆ, ದೇವರ ಅನುಷ್ಠಾನ, ಜಪತಪಗಳು ಅದೊಂದಿಷ್ಟು ವಿಶೇಷತೆ. ಅಮಾವಾಸ್ಯೆ ಅಂತ ಬಂದಾಗ ಅದು ಮತ್ತಷ್ಟು ವಿಶೇಷ. ಏನೇ ಆದರೂ ಗ್ರಹಗಳು, ಗ್ರಹ ವಿನಿಯೋಗ, ಹಾಗೆ ಗ್ರಹಗಳಿಂದ ಉಂಟಾಗತಕ್ಕಂತಹ ಲಾಭ ನಷ್ಟಗಳು, ಜೊತೆಗೆ ಅಮಾವಾಸ್ಯೆ ಆಗಿರಲಿ, ಗ್ರಹಣ ಆಗಿರಲಿ, ಗ್ರಹಣ ಕಾಲದ ಆಚರಣೆ ಆಗಿರಲಿ, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಈ ಒಂದು ವಿಚಾರಣೆಯನ್ನು ಸವಿಸ್ತಾರವಾಗಿ, ಚಿಕ್ಕದಾಗಿ, ಪುಟ್ಟದಾಗಿ ತಿಳಿ ಹೇಳುವಂತಹ ಒಂದು ಕಾಯಕ ಇವತ್ತಿನ ನನ್ನ ಕರ್ತವ್ಯ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳು, ಗ್ರಹಣದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀರಿ. ಮೊದಲನೇದಾಗಿ, ಗ್ರಹಣ ಎಂಬತಕ್ಕಂಥದ್ದು ನಮ್ಮ ಭಾರತ ದೇಶಕ್ಕೆ ಕಾಣದೇ ಇರತಕ್ಕಂಥದ್ದು. ಅಂದರೆ ಗ್ರಹಣದ ಆಚರಣೆ ನಮ್ಮ ಭಾರತಕ್ಕಿಲ್ಲ. ಹಾಗಿದ್ರೂ ಸಹಿತ ಗ್ರಹಣದ ಆಚರಣೆ ಇಲ್ಲ ಅಂತ ನೀವು ಹೇಳಿದ್ರು ಗ್ರಹಣದ ಬಗ್ಗೆ ಮಾತಾಡ್ತಿದ್ರಲ್ಲ ಅನ್ನೋ ಮಾತು ನಿಮ್ಮಲ್ಲಿ ಇರಬಹುದು. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ತಂದೆ ತಾಯಿ ಅವರಿಗೆ ಮಿಗಿಲಾದಂಥವ್ರು ಮತ್ತೊಬ್ಬರಿಲ್ಲ. ಹಾಗೆ ಸೂರ್ಯ ಚಂದ್ರ ಅವರಿಗೆ ಮಿಗಿಲಾದಂಥವರು ಮತ್ತೊಬ್ಬರಿಲ್ಲ. ಸೂರ್ಯ ಅಂದರೆ ತಂದೆ, ತಾಯಿ ಅಂದರೆ ಚಂದ್ರ. ಸೂರ್ಯ ಚಂದ್ರರನ್ನು ನಾವು ಹೇಗೆ ಆರಾಧನೆ ಮಾಡ್ತೀವೋ ಹಾಗೆ ತಂದೆ ತಾಯಿನ ಎಷ್ಟು ಹೃದಯದಲ್ಲಿಟ್ಟು ಆರಾಧನೆ ಮಾಡ್ತೀವೋ ನಮ್ಮ ಎರಡು ಕಣ್ಗಳೇ ತಂದೆ ತಾಯಿ ಅಂತ ಹೇಳ್ತೀವಿ. ಹಾಗಿದ್ದ ಮೇಲೆ ಸೂರ್ಯನಾಡಿ, ಚಂದ್ರನಾಡಿ ಎಂಬತಕ್ಕಂಥದ್ದು ತಂದೆ ತಾಯಿ ಎಂಬತಕ್ಕಂಥದ್ದು. ಹಾಗೆ ಪ್ರಸ್ತುತ ಸಂಭವಿಸ್ತಿರ್ತಕ್ಕಂಥದ್ದು ಸೂರ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ಸೂರ್ಯಗ್ರಹಣ. ಈ ಸೂರ್ಯಗ್ರಹಣ ರಾಹುಗ್ರಸ್ತ ಸೂರ್ಯಗ್ರಹಣ. ಭಾರತಕ್ಕೆ ಕಾಣೋದಿಲ್ಲ, ಆದರೆ ಗ್ರಹಣ ಇದೆ. ತಾವೆಲ್ಲ ಒಪ್ಪಬೇಕಾದಂಥ ವಿಚಾರ ಒಂದಿದೆ. ಇಲ್ಲೇನಪ್ಪ ಅಂದರೆ, ನಮ್ಮ ಭಾರತಕ್ಕೆ ಕಾಣದಿರತಕ್ಕಂಥ ಗ್ರಹಣದ ಬಗ್ಗೆ ಇಷ್ಟೊಂದು ಕಲ್ಪನೆ ನಮಗೆ ಯಾಕೆ ಬೇಕು ಅಂತ ತಾವು ಹೇಳ್ತೀರಿ. ಒಪ್ಕೊಳ್ಳೋಣ. ಆದರೆ ಗ್ರಹಣ ಇರೋದು ಸತ್ಯನಾ? ಗ್ರಹಣ ಇರೋದೇ ಸತ್ಯ ಆದಮೇಲೆ ಅದರಿಂದ ಸಂಭವಿಸುವಂತಹ ಒಂದಷ್ಟು ಸಮಸ್ಯೆಗಳು, ದೋಷಗಳು ಅದಿರೋದು ಸತ್ಯವೇ. ಹಾಗಿದ್ದ ಮೇಲೆ ಸೂರ್ಯಗ್ರಹಣ ಶನಿವಾರ, ಅದರಲ್ಲೂ ಅಮಾವಾಸ್ಯೆ ರಾಹುಗ್ರಸ್ತ ಸೂರ್ಯಗ್ರಹಣ ಸರಿಸುಮಾರು ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ 4:15 ಈ ಒಂದು ಗ್ರಹಣ ಪ್ರಕ್ರಿಯೆ ಇದೆ. ಆದರೆ ಈ ಸಮಯದಲ್ಲಿ ನಮ್ಮ ಆಚಾರ ವಿಚಾರಗಳು ಹೇಗೆ, ನಮ್ಮ ಆಚರಣೆ ಹೇಗೆ? ಭಾರತಕ್ಕೆ ಕಾಣದಿರೇ ಇದ್ದರೆ ನಾವು ಯಾವ ಆಚರಣೆ ಮಾಡೋಂಗಿಲ್ಲ, ಒಪ್ಕೊಳ್ಳೋಣ. ಆದರೆ ಗರ್ಭಿಣಿ ಸ್ತ್ರೀಯರ ಮುಂದೆ ಇದ್ರ ಬಗ್ಗೆ ಒಂದು ಯೋಚನೆ ಮಾಡಬೇಕಾಗಿದೆ. ಗರ್ಭಿಣಿ ಸ್ತ್ರೀಯರಿದ್ದಾಗ ಅವ್ರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಬೇಕು. ಯಾವುದೇ ಗ್ರಹಣ ನಮ್ಮ ಭಾರತಕ್ಕೆ ಕಾಣದಿರ ಇದ್ರೂ ಗ್ರಹಣದ ಒಂದಷ್ಟು ದೋಷಗಳು ಉಂಟಾಗ್ತಕ್ಕಂಥದ್ದು ಇದು ಸತ್ಯವೇ ಸರಿ. ಹಾಗಾಗಿ ಈ ಬಾರಿ ಸಂಭವಿಸುವಂತಹ ವರ್ಷದ ಮೊದಲನೇ ಗ್ರಹಣ, ವರ್ಷದ ಮೊದಲನೇ ಗ್ರಹಣ ಸೂರ್ಯಗ್ರಹಣವಾದ್ದರಿಂದ
ಇವತ್ತಿನ ತಿಥಿವಾರ ನಕ್ಷತ್ರವೇನು ಬನ್ನಿ ನೋಡೋಣ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ. ಚೈತ್ರ ಮಾಸ ಕೃಷ್ಣ ಪಕ್ಷದ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಶನಿವಾರ, ಅಮಾವಾಸ್ಯೆ, ಅಶ್ವಿನಿ ನಕ್ಷತ್ರದಲ್ಲಿ ಪ್ರಾರಂಭ. ಅಂದರೆ ಅಶ್ವಿನಿ ನಕ್ಷತ್ರ ಈ ಶುಭ ದಿನ. ಇವತ್ತು ಅಕ್ಷತುದಿಗೆ ಅಮಾವಾಸ್ಯೆ ಅಂತಲೂ ಹೇಳ್ತಾರೆ. ಹಾಗೆ ಶನೇಶ್ಚರನಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡ್ತಾರೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನಿ ಮತ್ತು ಸೂರ್ಯ ನೋಡಿ, ತಂದೆ ಮಕ್ಕಳು ಯಾವತ್ತೂ ಆಗೋದಿಲ್ಲ, ಅವರು ಶತ್ರುಗಳೇ. ಅಂದರೆ ಆ ಪ್ರೀತಿ ವಿಶ್ವಾಸ ಬಾಂಧವ್ಯ ಇರಬಹುದು, ಆದರೆ ಕ್ರಮದಲ್ಲಿ ಆಚರಣೆಯಲ್ಲಿ ಸ್ಟ್ರಿಕ್ಟ್ ಆಗಿ ವ್ಯವಹಾರ ಮಾಡೋದ್ರಲ್ಲಿ ಯಾರೊಬ್ಬರ ಬಗ್ಗೆ ಇಡುವಂಥ ದೃಷ್ಟಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಇಂತಹ ಪರಿಸ್ಥಿತಿ ಶನಿಯಿಂದ ಉಂಟಾಗ್ತಕ್ಕಂಥ ಅಮಾವಾಸ್ಯೆಯ ಒಂದಷ್ಟು ದೋಷಗಳಿದೆ. ಅದರ ಜೊತೆಗೆ ಗ್ರಹಣ ಎಂಬತಕ್ಕಂಥದ್ದಿದೆ. ಇಲ್ಲಿ ಸೂರ್ಯಗ್ರಹಣ ಇದೆ. ಸೂರ್ಯಗ್ರಹಣ ಈ ಶನಿವಾರ ಆದ್ದರಿಂದ ಇಲ್ಲಿ ಪ್ರತಿಯೊಬ್ಬರು ಸಹಿತ ಒಂದಷ್ಟು ಎಚ್ಚರಿಕೆ ವಹಿಸ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಗುರು ಹಿರಿಯರು, ಮಹರ್ಷಿಗಳು, ಸಾಕಷ್ಟು ಜನ ಯತಿಗಳು ಎಲ್ಲರೂ ಹೇಳುವಂಥ ಮಾತಿಷ್ಟೇ, ಗ್ರಹಣ ಅಂದಾಗ ನಿರ್ಲಕ್ಷ್ಯತನ ಮಾಡಬೇಡಿ. ಜೊತೆಗೆ ಅದನ್ನು ನೀವೆಲ್ಲೋ ಒಂದು ಕಡೆ ತಾತ್ಸಾರವಾಗಿ ನೋಡ್ತಕ್ಕಂಥದ್ದು ಸಮಂಜಸ ಅಲ್ಲ. ಗ್ರಹಣದ ಅನುಷ್ಠಾನಗಳನ್ನು ನಿಮ್ಮ ಶಕ್ತಿಯಾನುಸಾರ ನಿಮ್ಮ ವಾಸ್ತುಗೃಹಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೀರಿ. ಜೊತೆಗೆ ಈ ಗ್ರಹಣ ಕಾಲದ ಅನುಷ್ಠಾನಗಳನ್ನು ಒಂದಿಷ್ಟು ಮಾಡಿ. ಯಾವುದೇ ಮಂತ್ರ, ತಂತ್ರ, ಯಂತ್ರ ಅಥವಾ ಒಂದಷ್ಟು ಬೀಜಾಕ್ಷರಿ ಮಂತ್ರಗಳ ಉಪದೇಶ ನಿಮಗೆ ಗೊತ್ತಿದ್ದರೆ ಆ ಮಂತ್ರಾನುಷ್ಠಾನವನ್ನು ಈ ಸಮಯದಲ್ಲಿ ಅದನ್ನು ಉಚ್ಚರಿಸಿ. ಇದರಿಂದ ಸಾಕಷ್ಟು ಒಳಿತಿದೆ. ಸೈಂಟಿಫಿಕ್ ಆಗಿ ಆಲೋಚನೆ ಮಾಡೋದಾದರೆ ನಭೋಮಂಡಲದಲ್ಲಿ ನಡೀತಕ್ಕಂಥ ಒಂದು ಕೌತುಕವೇ ಸರಿ ಅದು. ಆದರೆ ಆ ಕೌತುಕ ನಡಿಬೇಕಾದ್ರೆ ಪಂಚಾಂಗದ ವಿಶ್ಲೇಷಣೆ ಇದೆಯಲ್ಲ, ಅದು ಬಹಳ ತೂಕವಾಗಿರ್ತಕ್ಕಂಥದ್ದು. ವಿಜ್ಞಾನ ಎಂಬತಕ್ಕಂಥದ್ದು ಆರ್ಯಭಟನ ನಂತರ, ಆದರೆ ಜ್ಯೋತಿಷ್ಯ ಎಂಬತಕ್ಕಂಥದ್ದು ತಲತಲಾಂತರದಿಂದ ಬಂದಿರತಕ್ಕಂಥದ್ದು. ಪಂಚಾಂಗ ಕರ್ತೃಗಳು ಪಂಚಾಂಗವನ್ನು ಬರೆಯುವಾಗ ಮುಂದೆ ಯಾವಾಗ ಗ್ರಹಣ, ಯಾವ ಕಾಲ ಮುಹೂರ್ತ ಏನು, ಯಾವ ಸನ್ನಿವೇಶದ ವಿಶೇಷತೆ ಏನು, ಇದೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ಬರೆದಿರ್ತಾರೆ. ಬರೆದಂತಹ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಗ್ರಹಣ ಇರ್ತಕ್ಕಂತಹ ಈ ದಿನ ಇವತ್ತಿನ ಆಚರಣೆಗಳನ್ನು ಸಹಿತ ಒಂದಷ್ಟು ಶಾಂತಿ ಸಮಾಧಾನವಾಗಿ ಆಲೋಚಿಸಬೇಕು ನಾವು. ಅದಕ್ಕಾಗಿ ಪಬ್ಲಿಕ್ ಟಿವಿನಲ್ಲಿ ಇವತ್ತು ಇಂತಹ ಒಂದು ವಿಶೇಷವಾಗಿರುವ ಕಾರ್ಯಕ್ರಮವನ್ನು ತಾವೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಿ. ಏನೇ ಆದರೂ ಈ ಶುಭ ದಿನ ಅಂದರೆ ಶನಿವಾರ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಮನೆ ದೇವರ ಪ್ರಾರ್ಥನೆ ಮಾಡಿ, ಶನೇಶ್ಚರನ ಆರಾಧನೆ ಮಾಡಿ, ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ, ರಾಹುಕಾಲ ಅಂದರೆ ಈ ಶುಭ ದಿನ ಗ್ರಹಣ ಕಾಲ ಎಂಬತಕ್ಕಂಥದ್ದು 12ರಿಂದ 4:15 ಒಂದಷ್ಟು ಎಚ್ಚರಿಕೆ ವಹಿಸ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಈ ಒಂದು ಸಮಯದಲ್ಲಿ ನಾವು ಜಾಗೃತರಾಗಿದ್ದರೆ ಯಾವ ತೊಂದರೆ ತಾಪತ್ರಯ ನಮ್ಮದಲ್ಲ. ಈ ಸಮಯದಲ್ಲೂ ನಾನು ಮಾಡಬಾರ್ದೇ ಮಾಡ್ತೇನೆ, ಏನಾಗುತ್ತೆ ನೋಡೋಣ ಅಂದರೆ ಆದಮೇಲೆ ಅನುಭವಿಸೋದು ನೀವೇ ಅಲ್ವಾ. ಅದರ ಬಗ್ಗೆ ಒಂದು ಚಿಂತನೆ ಬೇಕು. ಅದಕ್ಕಾಗಿ ಗುರು ಹಿರಿಯರ ಮಾರ್ಗದರ್ಶನದಂತೆ ಎಚ್ಚರಿಕೆ ಏನು ಎಂಬತಕ್ಕಂಥದ್ದನ್ನು ತಿಳಿ ಹೇಳುವ ಕಾರ್ಯಕ್ರಮ ಈ ಒಂದು ಶುಭ ದಿನದ ಕಾರ್ಯಕ್ರಮ. ಗ್ರಹಣ ಕಾಲದಲ್ಲಿ ದರ್ಬೆ ಪ್ರಾಮುಖ್ಯತೆ ಇದೆ ದರ್ಬೆಗೆ. ಕಾರಣ ವಾಸ್ತುಗೃಹವನ್ನು ಶುದ್ಧಿ ಮಾಡಿ ನೀವೆಷ್ಟೇ ಶುದ್ಧಿ ಆದರೂ 2 ದರ್ಬೆಯನ್ನು ಅಲ್ಲಿಟ್ಟಾಗ ಅದಕ್ಕೆ ಮತ್ತಷ್ಟು ಶಕ್ತಿ ಬರುತ್ತೆ. ಆಹಾರ ಪದಾರ್ಥಗಳ ಮೇಲೂ 2 ದರ್ಬೆಯನ್ನು ಇಡಬೇಕು. ಹಾಗೆ ಏನೇ ಮಾಡಬೇಕಾದರೂ ಅದಕ್ಕೆ ಅದರದೇ ಆದಂಥ ಒಂದು ಕ್ರಮ ಇದೆ. ಆ ಕ್ರಮದ ಆಚರಣೆಗೆ ದರ್ಬೆ ಬಹಳ ಪ್ರಾಮುಖ್ಯತೆ. ದರ್ಬೆ ಮನುಷ್ಯನ ಹುಟ್ಟಿನಿಂದ ಸಾಯುವವರೆಗೂ ಪ್ರತಿಯೊಂದು ಕಾಲಗಳಲ್ಲೂ ದರ್ಬೆಯ ಪ್ರಾಮುಖ್ಯತೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ದರ್ಬೆ ಗ್ರಹಣ ಕಾಲದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ದರ್ಬೆ ಸೀತಾದೇವಿ ಭೂಮಿಯಲ್ಲಿ ಹೋದಾಗ ಅಂದರೆ ಅಗ್ನಿಪ್ರವೇಶ ಆದ ನಂತರ ಸೀತೆ ಪಾವಿತ್ರಳು ಎಂಬತಕ್ಕಂಥ ವಿಚಾರ ಗೊತ್ತಾದ ಮೇಲೂ ಸಹಿತ ತಾಯಿಯ ಮಡಿಲ ಸೇರಲಿಕ್ಕಾಗಿ ಸೀತೆ ಭೂಮಿಗೆ ಹೋಗ್ತಾಳೆ. ಯಾಕೆಂದರೆ ಭೂತಾಯಿಯ ಮಗಳು ಸೀತೆ. ಆ ಸೀತೆ ಭೂಮಿಗೆ ಹೋಗಬೇಕಾದ್ರೆ ತನ್ನ ಕೇಶಗಳು ಭೂಮಿ ಮೇಲಿದ್ದಂಥದ್ದು ಅದು ದರ್ಬೆ ಅಂತ ಹೇಳ್ತಾರೆ. ಅದಕ್ಕೆ ಆ ದರ್ಬೆಗೆ ಅಷ್ಟು ಪವಿತ್ರತೆ ಇರತಕ್ಕಂಥದ್ದು, ಅಷ್ಟು ವಿಶೇಷತೆ ಇರತಕ್ಕಂಥದ್ದು. ಗ್ರಹಣ ಕಾಲದಲ್ಲಿ ನೀರಿಗಾಗಲಿ ಅಥವಾ ಕೆಲವು ಪದಾರ್ಥಗಳಲ್ಲಾಗಲಿ ಉಪ್ಪು, ಹುಣಸೆಹಣ್ಣು, ಹುಳಿ ಇಂತಹ ಪದಾರ್ಥಗಳಲ್ಲೂ ಸಹಿತ ದರ್ಬೆಯನ್ನು ಹಾಕುವುದು ಹಿಂದಿನಿಂದ ಬಂದಿರತಕ್ಕಂಥ ಒಂದು ಪದ್ಧತಿ. ಆ ಪದ್ಧತಿ, ಆಚಾರ, ವಿಚಾರ ಇದೆಲ್ಲವೂ ಸಹಿತ ಅಂದಿನಿಂದ ಇಂದಿನವರೆಗೂ ನಡ್ಕೊಂಡು ಬಂದಿದೆ. ಗ್ರಹಣ ಎಂಬತಕ್ಕಂಥದ್ದು ನಮ್ಮ ಭಾರತಕ್ಕೆ ಕಾಣೋದಿಲ್ಲ ನಿಜ. ಆದರೆ ಗ್ರಹಣದ ಆಚರಣೆ ಒಂದಷ್ಟು ಜನ ಮಾಡೇ ಮಾಡ್ತಾರೆ. ಕಾರಣ ಸೂರ್ಯಚಂದ್ರರು ನಮ್ಮ ಭಾರತ ದೇಶಕ್ಕೆ ಕಾಣದಿದ್ರೂ ಸೂರ್ಯಚಂದ್ರರು ಒಬ್ಬೊಬ್ಬರೇ. ಆ ಒಬ್ಬೊಬ್ಬರೇ ಅಂದಾಗ ಅವರಿಗೆ ಗ್ರಹಣ ಸಂಭವಿಸುವಂತಹ ಕಾಲ ಒಂದಷ್ಟು ಜಪ ತಪ ಅನುಷ್ಠಾನಗಳನ್ನು ಮಾಡತಕ್ಕಂಥದ್ದು. ಗ್ರಹಣದ ಆಚರಣೆ ಒಂದಷ್ಟು ಜನ ಮಾಡೋರಿದ್ದಾರೆ, ಮಾಡದಿರತಕ್ಕಂಥವ್ರಿದ್ದಾರೆ. ಹಾಗಂತ ಸಂಪೂರ್ಣವಾಗಿ ಭಯಪಡಬೇಕಾದ್ದಿಲ್ಲ. ಯಾಕೆಂದರೆ ಅದರ ಬಿಂಬಗಳು, ಅದರ ಕಿರಣಗಳು ಅಷ್ಟು ನಮ್ಮ ಮೇಲೆ ಬೀಳ್ತಕ್ಕಂಥದ್ದಿಲ್ಲ. ಹಾಗಾಗಿ ಧೈರ್ಯದಿಂದ ಇರಬಹುದು. ಆದರೆ ಗರ್ಭಿಣಿ ಸ್ತ್ರೀಯರು, ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಸಣ್ಣ ಪುಟ್ಟ ಮಕ್ಕಳು ಒಂದಿಷ್ಟು ಎಚ್ಚರಿಕೆ ಇರತಕ್ಕಂಥದ್ದು ಬಹಳ ಉತ್ತಮನೇ ಸರಿ. ಶನಿವಾರ ಬಂದಿರತಕ್ಕಂಥ ಸೂರ್ಯಗ್ರಹಣ
ಅದರಲ್ಲೂ ಶನಿ ಅಮಾವಾಸ್ಯೆ ಅಂತ ಒಂದಷ್ಟು ಕಡೆ ಹೇಳ್ತಾರೆ. ಇದು ದೇಶಾಚಾರ ಪದ್ಧತಿ. ಒಂದೊಂದು ಭಾಗಗಳಲ್ಲಿ ಒಂದೊಂದು ಪದ್ಧತಿ ಆಚಾರ ಇದೆ. ಅಂತಹ ಆಚಾರ ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಜೊತೆಗೆ ನಾಳೆ ಆಚರಿಸಬೇಕಾಗಿರ್ತಕ್ಕಂಥದ್ದು, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಅನುಷ್ಠಾನಗಳನ್ನು ಮಾಡತಕ್ಕಂಥದ್ದು ಬಹಳ ವಿಶೇಷ. ಹಾಗಾಗಿ ಶನೇಶ್ವರನ ಆಲಯಕ್ಕೆ ಹೋಗಿ ಸ್ವಾಮಿನ ಪ್ರಾರ್ಥನೆ ಮಾಡಿ. ಹಾಗೆ ಗ್ರಹಣ ಕಾಲ 12ರಿಂದ 4:15 ಈ ಸಮಯದಲ್ಲಿ ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ಕಟ್ಟಿಡಿ. ಅದರ ಜೊತೆಗೆ ಒಂದಷ್ಟು ಉದ್ದಿನಬೇಳೆ. ಯಾಕೆಂದರೆ ರಾಹು ಅಂದರೆ ಉದ್ದಿನಬೇಳೆ, ಅದರಲ್ಲೂ ಸೂರ್ಯ ಅಂದರೆ ಗೋಧಿ. ಗೋಧಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಕೆಂಪು. ಅದರಿಂದ ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ಕಟ್ಟಿಟ್ಟು ಅದರ ಪಕ್ಕದಲ್ಲಿ ಉದ್ದಿನಬೇಳೆಯನ್ನು ಇಟ್ಟು ರಾಹುಕಾಲ ಮುಗಿದ ನಂತರ ಆ ಒಂದು ಧಾನ್ಯಗಳನ್ನು ಯಾವುದಾದ್ರು ಒಂದು ಶಿವಾಲಯಕ್ಕಾಗಲಿ ಅಥವಾ ವಿಷ್ಣು ಆಲಯಕ್ಕಾಗಲಿ ಅಥವಾ ಶನೇಶ್ವರ ಮಂದಿರಕ್ಕಾಗಲಿ ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು ಭಾಳ ಶ್ರೇಯಸ್ಸು, ಯಶಸ್ಸು. ಗ್ರಹಣ ಅಂತ ಬಂದಾಗ ಪ್ರತಿಯೊಬ್ಬರ ಜಾತಕದಲ್ಲೂ ಒಂದು ಆತಂಕ ಹುಟ್ಟುಕೊಳ್ಳುತ್ತೆ, ಒಂದು ಭಯ ಇರುತ್ತೆ. ಆತಂಕ, ಭಯ ಎಂಬತಕ್ಕಂಥದ್ದು ಬರೋದೇ ಈ ಗ್ರಹಣ. ಗ್ರಹಣಕ್ಕಿಂತ ಮುಖ್ಯವಾಗಿ ಈ ಬಾರಿ ನಾವು ತಿಳ್ಕೊಳ್ಬೇಕಾದ್ದು ಅಮಾವಾಸ್ಯೆ. ಪ್ರತಿಯೊಬ್ಬರ ಜಾತಕದಲ್ಲೂ ಅಮಾವಾಸ್ಯೆ ಅಂತ ಗೊತ್ತಾದ ತಕ್ಷಣ ಅವರಿಗೆ ಅರಿವಿಲ್ಲದಂಥ ರೀತಿ ಭಯ ಶುರುವಾಗ್ಬಿಟ್ಟಿರುತ್ತೆ. ಅದು ಭಯ ಇಡಿಸ್ತಕ್ಕಂಥದ್ದಲ್ಲ, ಭಯ ಬರ್ತಕ್ಕಂಥದ್ದು. ಕಾರಣ ಅಮಾವಾಸ್ಯೆ ಕತ್ಲು, ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸಂಪೂರ್ಣವಾಗಿ ಕಾಡುಗತ್ತಲಿರ್ತಕ್ಕಂತಹ ಕಾಲ ಆಗಿಬಿಡುತ್ತೆ. ಕತ್ಲು ಆವರಿಸಿದಾಗ ಎಂತಹ ವ್ಯಕ್ತಿಗಾದರೂ ಭಯ ಎಂಬತಕ್ಕಂಥದ್ದು ತನಗೆ ತಾನಾಗಿ ಬಂದ್ಬಿಡುತ್ತೆ. ಆದರೆ ಗ್ರಹಣ ಕಾಲ, ಇದು ಗ್ರಹಣ ಕಾಲ ಸಹಿತ ಕತ್ಲಾಗ್ತಕ್ಕಂಥದ್ದೇ. ಯಾಕೆಂದರೆ ಆ ಬೆಳಕನ್ನೇ ಆವರಿಸ್ಬಿಡುತ್ತೆ. ನೋಡಿ ಎಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಎಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗತಿಗಳಿದು. ಗ್ರಹಣ ಅಂತ ಆದಾಗಲೂ ಕತ್ಲಾಗತ್ತೆ, ಅಮಾವಾಸ್ಯೆ ಅಂತಿದ್ದಾಗಲೂ ಕತ್ಲಿರುತ್ತೆ. ಅಂತಹ ಕತ್ತಲು ಆವರಿಸುವಾಗ ಭಯ ಎಂಬತಕ್ಕಂಥದ್ದು ಸಹಜವಾಗಿ ಬರುತ್ತೆ. ಇನ್ನು 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಒಂದೊಂದು ರಾಶಿಯಲ್ಲಿ ಒಂದೊಂದು ತರಹ ವಿಶೇಷತೆ ಇರುತ್ತೆ, ಲಾಭ ಇರುತ್ತೆ, ನಷ್ಟ ಇರುತ್ತೆ. ಗ್ರಹಣದಿಂದ ಒಂದಷ್ಟು ಜನಕ್ಕೆ ಒಳಿತಾಗಬಹುದು, ಕೆಡುಕು ಆಗ್ಬೋದು. ಇಲ್ಲಿ ಒಳಿತಾಗುತ್ತೆ ಎಂಬತಕ್ಕಂಥದ್ದಕ್ಕಿಂತ ಕೆಡಕಾಗೋದೇ ಜಾಸ್ತಿ. ಯಾಕೆಂದರೆ ಗ್ರಹಣದಿಂದ ಒಳಿತು ಕಂಡದ್ದು ಈ ಇತಿಹಾಸದಲ್ಲಿ ತುಂಬ ಕಡಿಮೆ. ಗ್ರಹಣ ಆಯ್ತಪ್ಪ ನನಗೆ ಒಳ್ಳೇದಾಯಿತು ಯಾರ ಬಾಯಲೂ ಇಲ್ಲ. ಗ್ರಹಣ ಬರ್ತಿದೆ ಈಗಾಗಲೇ ಸಮಸ್ಯೆ ಶುರುವಾಯಿತು, ಇದು ನಾವು ಕಂಡಿದ್ದೀವಿ. ಗ್ರಹಣ ಬಂದಾಯಿತು ಕಷ್ಟ ಅನುಭವಿಸಿದ್ವಿ, ಇದು ನಾವು ಕಂಡಿದ್ದೀವಿ. ಗ್ರಹಣ ಬಂದಿದ್ದೇ ಬಂತು, ನಮ್ಮ ವಾಸ್ತುಗೆ ದೊಡ್ಡ ಗ್ರಹಣ ಬಡ್ದಂಗೆ ಆಯಿತು, ಈ ಮಾತನ್ನು ನಾವು ಕೇಳಿದ್ದೀವಿ. ಇಂತಹ ಒಂದು ಪ್ರಕ್ರಿಯೆಗಳು, ಇಂತಹ ಒಂದು ಸಮಸ್ಯೆಗಳು ಎದುರಾದ್ರಿಂದ ಇಲ್ಲಿ ಬಹಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು, ಜವಾಬ್ದಾರಿ ಬೇಕು. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಇಲ್ಲಿ ಗ್ರಹಣ ಸಹಿತ ಅಶ್ವಿನಿ ನಕ್ಷತ್ರ. ಅಂದರೆ ಶನಿವಾರ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಲಾಭದ ದಿನವ? ಖಂಡಿತ ಲಾಭ ಇಲ್ಲ. ಭಯ ಎಂಬತಕ್ಕಂಥದ್ದು ಅರಿವಿಲ್ಲದಂಥ ರೀತಿ ಮನೆ ಬಾಗಿಲಿಗೆ ಬರುತ್ತೆ. ಇಲ್ಲಿ ಜೋಪಾನ ಬೇಕು, ಎಚ್ಚರ ಬೇಕು, ಜವಾಬ್ದಾರಿ ಬೇಕು. ಮಾಡುವ ಪ್ರತಿ ಕಾಯಕವೂ ಸಹಿತ ಹಿರಿಯರ ಮಾರ್ಗದರ್ಶಕರ ಅವರೊಂದು ಮಾತಿನಂತೆ ನಡಿಬೇಕು. ಉದ್ದಟತನದಿಂದ ಮುಂದೆ ನಡೀತಕ್ಕಂಥದ್ದು ಸಮಂಜಸವಲ್ಲ. ದೂರಬಾರ ಪ್ರಯಾಣ ಅಷ್ಟು ಸಮಂಜಸವಲ್ಲ. ಹಾಗೆ ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಎಚ್ಚರಿಕೆ ಇಲ್ಲದಂಥ ರೀತಿ ನಡೆದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಜೋಪಾನ ಮೇಷರಾಶಿಯವರು. ಇನ್ನು ವೃಷಭರಾಶಿ. ವೃಷಭರಾಶಿ ಋಷಭಲಗ್ನ. ವೃಷಭರಾಶಿ ಋಷಭಲಗ್ನಕ್ಕೆ ಬೆಳಿಗ್ಗೆ 11 ಗಂಟೆ 20 ನಿಮಿಷದವರೆಗೂ ಪರವಾಗಿಲ್ಲ. ಅದಾದ ಮೇಲೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆನೇ. ಒಂಥರ ಹೇಳಬಹುದಾದರೆ ವೃಷಭರಾಶಿಯವರಿಗೆ ಉಸಿರು ಕಟ್ಟುವಂತಹ ಪರಿಸ್ಥಿತಿ. ಬೇಕು ಬೇಡ ಇದರ ಮಧ್ಯದಲ್ಲೇ ನಿಮ್ಮ ಪಯಣ. ಹಾಗೆ ಸರಿಸುಮಾರು 4ರ ನಂತರ ಒಂದಿಷ್ಟು ಒಳಿತು ಕಾಣುತ್ತೆ ವೃಷಭರಾಶಿಯವರಿಗೆ. ವೃಷಭರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಸಮಂಜಸವಲ್ಲದ್ರಿಂದ ಇಂತಹ ಸಮಸ್ಯೆಗಳು ಸಾಕಷ್ಟು ಎದುರಾಗ್ತಿರುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯವಹಾರ ಸಿದ್ಧಿಸುತ್ತೆ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇದೆ, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಆದರೆ ಮಾಡುವ ಕಾಯಕ ಶ್ರದ್ಧಾ ಭಕ್ತಿಯಾಗಿ ಮಾಡಿ. ಏನೇ ಮಾಡಿದ್ರೂ ಗಣಪತಿನ ನಮಸ್ಕಾರ ಮಾಡ್ತಾ ಗಣಪತಿಯನ್ನು ಆರಾಧನೆ ಮಾಡಿ ಗಣಪನ ಅನುಗ್ರಹ ಪಡೆದರೆ ಈ ಶುಭ ದಿನ ಒಂದಷ್ಟು ವಿಶೇಷತೆ. ಇನ್ನು ಕರ್ಕಾಟಕ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಪರವಾಗಿಲ್ಲ. ಹಾಗಂತ ಧೈರ್ಯವಾಗಿದ್ದರೂ ಎಲ್ಲೋ ಒಂದು ಕಡೆ ಅಂಜಿಕೆ ನಮ್ಮನ್ನು ಬಾಧಿಸುತ್ತೆ. ಭಯಪಡಬೇಕಾದ್ದಿಲ್ಲ. ಮಾಡುವ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ, ಚಂದ್ರಶೇಖರನ ಆರಾಧನೆ ಮಾಡಿ, ನಿಮ್ಮ ಮಾತೃಶ್ರೀ ಅಂದರೆ ಜನ್ಮದಾತೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಸಾಧ್ಯವಾದರೆ ಒಂದಷ್ಟು ಗೋಕ್ಷೇರವನ್ನು ಶಿವಮಂದಿರಕ್ಕೆ ಕೊಡಿ. ಅದರ ಮಧ್ಯದಲ್ಲಿ ಸೂರ್ಯನಿಗೆ ಪ್ರಧಾನವಾಗಿರ್ತಕ್ಕಂಥದ್ದು ಗೋಧಿ. ಗೋಧಿ ಮತ್ತು ಕೆಂಪು ವಸ್ತ್ರವನ್ನು ಮನೆಯಲ್ಲಿ ಗಂಟು ಕಟ್ಟಿಟ್ಟು ಅದನ್ನು ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಶನಿವಾರದ ವಿಶೇಷತೆ, ಗ್ರಹಣದಿಂದ ಬರತಕ್ಕಂಥ ದೋಷವನ್ನು ದೂರ ಮಾಡ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಇದೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ. ಗ್ರಹಣ ಪ್ರಭಾವದಿಂದ ಒಂದಷ್ಟು ಸಮಸ್ಯೆ ಎದುರಿಸಬೇಕಾಗತ್ತೆ.
ಯಾವುದೇ ಕಾರಣಕ್ಕೂ ಹಾಕುವ ಹೆಜ್ಜೆ, ಮಾಡುವ ಕೆಲಸ, ನಿಮ್ಮ ನೋಟ ಮತ್ತೊಬ್ಬರಿಗೆ ಗೊತ್ತಿಲ್ಲದಂತೆ ಇರಲಿ. ಮತ್ತೊಬ್ಬರಿಗೆ ಗೊತ್ತಾಗುವಂಥ ರೀತಿ ಮಾಡಿದಾಗ ರಹಸ್ಯಗಳನ್ನು ಭೇದಿಸಿ ಒಂದಷ್ಟು ಸಮಸ್ಯೆ ತರಬಹುದು. ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ಜವಾಬ್ದಾರಿ ಬೇಕು. ಆ ಜವಾಬ್ದಾರಿಯ ಕಾಯಕವನ್ನು ತುಳಸಿಯಿಂದ ವಿಷ್ಣುವಿಗೆ ಅರ್ಚನೆ ಮಾಡಿಸಿ ಭಗವಂತನ ಪ್ರಾರ್ಥನೆ ಮಾಡಿ ಒಂದು 4 ಜನಕ್ಕೆ ಅನ್ನದಾನ ಮಾಡೋದ್ರಿಂದ ಒಂದಷ್ಟು ದೋಷಗಳಿಂದ ಮುಕ್ತರಾಗ್ತೀರಿ. ಆದಷ್ಟು ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ, ಕನ್ಯಾ ಲಗ್ನ. ಕನ್ಯಾರಾಶಿಯವರಿಗೆ ಗ್ರಹಣದಿಂದ ಉಂಟಾಗ್ತಕ್ಕಂಥ ದೋಷಕ್ಕಿನ್ನ ನಿಮ್ಮ ಗ್ರಹಗತಿಗಳಲ್ಲೇ ಲಾಭ ಇಲ್ಲ. ಹಾಗಾಗಿ ಸಮಸ್ಯೆ ಎಂಬತಕ್ಕಂಥದ್ದು ಮೇಲಿಂದ ಮೇಲೆ ಇದೆ. ಸಮಸ್ಯೆಗಳಿಂದ ದಾಟಿ ಹೊರಗಡೆ ಬರೋ ಮಾರ್ಗ ಅರಿಯದಂತೆ ಇದೆ. ಇಂತಹ ಪರಿಸ್ಥಿತಿನಲ್ಲೇ ಈ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಹಣ ಕಾಲದ ಈ ಕಾಲ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ವಿಳೆದೆಲೆ ಮೇಲೆ ಹಚ್ಚಿ ಅದರ ಮಧ್ಯದಲ್ಲಿ ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಗಂಧದಿಂದಾಗಲಿ ಅಥವಾ ಕುಂಕುಮದಿಂದಾಗಲಿ ಬರೆದು ಭಗವಂತನ ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ. ಈ ಪ್ರಕಾರವಾಗಿ ಕನ್ಯಾ ರಾಶಿಯವರು ಗಣಪತಿಯ ಮಂತ್ರವನ್ನು ಉಚ್ಚರಿಸೋದ್ರಿಂದ ಒಂದಷ್ಟು ಶಾಂತಿ, ನೆಮ್ಮದಿ, ಕಟ್ಟಿಟ್ಟ ಬುತ್ತಿ. ಆದರೂ ಗ್ರಹಣ ಕಾಲದಲ್ಲಿ ಕೆಂಪು ವಸ್ತ್ರ, ಗೋಧಿ, ಬಿಳಿಯ ವಸ್ತ್ರ, ಉದ್ದಿನಬೇಳೆ ಇವೆರಡನ್ನೂ ಸಹಿತ ಗಂಟು ಕಟ್ಟತಕ್ಕಂಥದ್ದು, ಆ ಗಂಟನ್ನು ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಕನ್ಯಾ ರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ, ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದ ಒಂದಿಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಬೇಕು. ಮಾಡುವ ಯಾವುದೇ ಕಾಯಕವಾದರೂ ಅರ್ಥಗರ್ಭಿತವಾಗಿ ಆಲೋಚಿಸಬೇಕು. ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಅದರ ಒಳ್ಳೆಯ ಫಲಾಫಲಗಳನ್ನು ಅಷ್ಟೇ ಬೇಗ ಸಿದ್ಧಿಸ್ಕೊಳ್ತೀರಿ. ಆದರೆ ಮಾಡುವ ಪ್ರತಿ ಕಾಯಕ ಹಿರಿಯರ ಮಾರ್ಗದರ್ಶನಂತಿರಲಿ. ಹಿರಿಯರ ಮಾರ್ಗವನ್ನು ಅನುಸರಿಸಿದ್ರೆ ಸಾಕಷ್ಟು ಫಲ ನಿಮ್ಮದಾಗುತ್ತೆ. ಇಲ್ಲ ಅಂದರೆ ಸಣ್ಣ ಪುಟ್ಟ ಆಲೋಚನೆ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡುತ್ತೆ. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ಪ್ರಸ್ತುತ ಕಾಲಮಾನ ಸರಿಯಿಲ್ಲ. ಮನಸ್ಸಿಗೆ ಸಾಕಷ್ಟು ವ್ಯಥೆ ಇದೆ. ಕೊಟ್ಟ ಹಣಕಾಸು ವಾಪಸ್ ಬರಲ್ಲ. ಇರ್ತಕ್ಕಂಥವ್ರ ಶತ್ರುಗಳು ಸಾಕಷ್ಟಿದ್ದಾರೆ. ಕುಟುಂಬದಲ್ಲಾಗಲಿ, ಹೊರಗಡೆ ಆಗಲಿ, ಉದ್ಯೋಗದಲ್ಲಾಗಲಿ, ನಿಮ್ಮ ಸ್ನೇಹಿತರಲ್ಲಾಗಲಿ ಆ ಶತ್ರುತ್ವ ಎಂಬತಕ್ಕಂಥದ್ದು ಸಾಕಷ್ಟು. ಅದರಿಂದ ಗ್ರಹಣ ಕಾಲದ ಈ ಸಮಸ್ಯೆ ನಿಮಗೆ ಅಂಟಬಹುದು. ಆದಷ್ಟು ಇವತ್ತಿನ ದಿವಸ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರು ಒಂದು ನಿಂಬೆಹಣ್ಣು, ಒಂದಚ್ಚು ಬೆಲ್ಲ ರಾಹುಕಾಲದಲ್ಲಿ ಮನೆಯಲ್ಲಿಟ್ಟು ಆರಾಧನೆ ಮಾಡಿ ಯಾವುದಾದ್ರು ಒಂದು ದೇವಾಲಯಕ್ಕೆ ತೆಗೆದುಕೊಂಡು ಕೊಟ್ಟು ಬನ್ನಿ. ಇಷ್ಟು ಮಾತ್ರ ನೀವು ಮಾಡಿದ್ರೆ ಒಂದಿಷ್ಟು ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಏನೇ ಮಾಡಬೇಕಾದ್ರೂ ಶ್ರದ್ಧೆಯಿಂದ, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ. ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯ ಇವತ್ತಿನ ಲಾಭವನ್ನು ಕಾಣುವಂತಹದ್ದು. ಎಚ್ಚರಿಕೆ ಇರಲಿ, ಜೋಪಾನ ನಿಮಗಿರಲಿ. ಇನ್ನು ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೂ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿರಿ. ಗುರುವಿನ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಮಾಡುವ ಕೆಲಸನೇ ನಮ್ಮನ್ನು ಕಾಪಾಡ್ತಕ್ಕಂಥದ್ದು. ಜೊತೆಗೆ ಎಲ್ಲಿವರೆಗೂ ನಾವು ನಮ್ರತೆಯಿಂದ ನಡೀತೀವೋ, ಎಲ್ಲಿವರೆಗೂ ಅಂಜಲಿಬದ್ಧರಾಗಿ ನಾವು ಇರ್ತೀವೋ, ಎಲ್ಲಿವರೆಗೂ ಭಗವಂತನ ಆಸರೆಯನ್ನು ಅಥವಾ ತಂದೆ ತಾಯಿ ಆಶೀರ್ವಾದವನ್ನು ಪಡಿತೀವೋ ಅಲ್ಲಿವರೆಗೂ ನಾವೆಲ್ಲ ಚೆನ್ನಾಗಿರ್ತೀವಿ. ಅದರಲ್ಲೂ ಗ್ರಹಣ ಪ್ರಕ್ರಿಯೆಯಿಂದ ಉಂಟಾಗುವಂತಹ ಒಂದಷ್ಟು ದೋಷ ದೂರ ಆಗಬೇಕಾದ್ರೆ ನೀವು ಮಾಡಬೇಕಾದ್ದು ನಿಮ್ಮ ಎಡಹಸ್ತದಲ್ಲಿ 1 ಹಿಡಿಯಷ್ಟು ಗೋಧಿ, ಬಲಹಸ್ತದಲ್ಲಿ 1 ಹಿಡಿಯಷ್ಟು ಉದ್ದಿನಬೇಳೆ, ಉದ್ದು ಮತ್ತು ಗೋಧಿ ಎರಡನ್ನೂ ಸಹಿತ ಏಕಕಾಲದಲ್ಲಿ ತೆಗೆದುಕೊಂಡು ರಾಹುನ ಮತ್ತು ಶನೇಶ್ವರನ ಹಾಗೆ ವಿಶೇಷವಾಗಿ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ ಪ್ರತ್ಯೇಕವಾಗಿ ಇಡ್ತಕ್ಕಂಥದ್ದು. ಪ್ರತ್ಯೇಕವಾಗಿ ಯಾವ ಧಾನ್ಯಗಳನ್ನು ಮುಟ್ಟಿಸ್ತಾರೆ ಇಟ್ಟು ಅದರ ಗ್ರಹಣ ಕಾಲ ಮುಗಿದ ನಂತರ ಯಾವುದರೊಂದು ದೇವಾಲಯಕ್ಕೆ ತೆಗೆದುಕೊಂಡು ಕೊಟ್ಟು ಬನ್ನಿ. ಇಷ್ಟು ಮಾತ್ರ ಮಾಡಿದ್ದೇ ಆದರೆ ಖಂಡಿತ ಯಶಸ್ಸಿನ ಫಲವನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ಮಕರ ರಾಶಿ, ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರ ಮಂತ್ರವನ್ನು ಹಾಗೆ ವಿಶೇಷವಾಗಿ ಭಗವಂತನ ಧ್ಯಾನವನ್ನು ಇಲ್ಲಿ ಮಕರ ರಾಶಿ, ಮಕರ ಲಗ್ನದಲ್ಲಿ ಇರ್ತಕ್ಕಂಥವರು ಮೊದಲೇ ಸಮಸ್ಯೆಗಳಲ್ಲಿ ಇದ್ದೀರಿ. ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆಯಲ್ಲಿ ಮಕರ ರಾಶಿಯಲ್ಲಿರೋದು. ಈಗ ಗ್ರಹಣ ಕಾಲ ಬೇರೆ ಸಂಭವಿಸಿರ್ತಕ್ಕಂಥದ್ದು, ಶನಿವಾರ ಅಮಾವಾಸ್ಯೆ ಬಂದಿರುವಂಥದ್ದು ಎಲ್ಲ ಒಂಥರ ಕಾಕತಾಳೀಯವಾಗಿದೆ. ಹಾಗಾಗಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಅದರಿಂದ ಈ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೋಸ್ಕರನೇ ಶನೇಶ್ವರನ ಪ್ರಾರ್ಥನೆ ಮಾಡಿ, ಸೂರ್ಯದೇವರನ್ನ ಆರಾಧನೆ ಮಾಡಿ, ಮನೆ ದೇವರ ಅನುಷ್ಠಾನದಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಈ ಶುಭ ದಿನ ಅಂದರೆ ಶನಿವಾರ 12ರಿಂದ 4:15 ಸ್ವಲ್ಪ ಜಾಗರೂಕತೆ ಇರಲಿ. ಈ ಸಮಯದಲ್ಲಿ ಯಾವುದೇ ಕಾಗದ ಪತ್ರಕ್ಕೆ ಸಹಿ ಹಾಕಬೇಡಿ. ಈ ಸಮಯದಲ್ಲಿ ಕೊಟ್ಟು ತೆಗೆದುಕೊಳ್ಳೋ ವ್ಯವಹಾರ ಮಾಡಬೇಡಿ. ಈ ಸಮಯದಲ್ಲಿ ಯಾರೊಬ್ಬರಿಗೂ ಮಾತು ಕೊಡಬೇಡಿ. ಇಷ್ಟು ಕಾಯಕವನ್ನು ಮಕರ ರಾಶಿಯವರು ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ ರಾಶ್ಯಾಧಿಪತಿ ಶನೇಶ್ವರನಾದರೂ ಕುಂಭರಾಶಿಯವರಿಗೆ ಈ ಬಾರಿ ಸಂಭವಿಸಿರ್ತಕ್ಕಂಥ ಸೂರ್ಯಗ್ರಹಣದಿಂದ
ಯಾವುದೇ ಸಮಸ್ಯೆಗಳಿಲ್ಲ, ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿರಿ. ಆದರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಆ ಸಂಪ್ರದಾಯಬದ್ಧವಾದಂತಹ ಧರ್ಮ ಮಾರ್ಗದಲ್ಲಿ ನಾವು ನಡೆದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಧರ್ಮವನ್ನು ಬಿಟ್ಟು ಅಧರ್ಮಕ್ಕೆ ನಾವು ಮಾತಾಡಿದ್ರೆ ಅಥವಾ ಅಧರ್ಮಕ್ಕೆ ಒಂದು ಹೆಜ್ಜೆ ಹಾಕಿದ್ರೆ ಕಟ್ಟಿಟ್ಟ ಬುದ್ಧಿ ಸಮಸ್ಯೆ ಎಂಬತಕ್ಕಂಥದ್ದು. ಸಾಧ್ಯವಾದಷ್ಟು ನಾವು ಗುರು ಹಿರಿಯರಲ್ಲಿ ನಮಸ್ಕರಿಸಿ ಅವರ ಮಾರ್ಗದರ್ಶನ, ತಂದೆ ತಾಯಿ ಆಶೀರ್ವಾದ ಇದು ಬಹಳ ಮುಖ್ಯ. ಈ ಶುಭ ದಿನ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ. ಸಾರ್ವತ್ರಿಕವಾಗಿ ತಾವು ಮಾಡುವ ಕಾಯಕ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಿ. ಆದರೆ ಒಂದು ವಿಚಾರ, ದುಡುಕಿ ತೀರ್ಮಾನ ತಂದುಕೊಂಡು ಸಮಸ್ಯೆ ಮಾಡ್ಕೋಬೇಡಿ. ಹಾಗೆ ಯಾರೊಬ್ಬರ ಮಾತು ಕೇಳಿ ಮುಂದೆ ಒಂದು ಹೆಜ್ಜೆ ಹಾಕಬೇಡಿ. ಗ್ರಹಣ ಕಾಲದಲ್ಲಿ ಮಾತ್ರ ಸೂರ್ಯದೇವರಿಗೆ ನಮಸ್ಕಾರ ಮಾಡಿ. ಸಾಧ್ಯವಾದರೆ ಗ್ರಹಣ ಕಾಲ ಮುಗಿದ ನಂತರ ಶಿವಾಲಯಕ್ಕೆ ಒಂದಷ್ಟು ಗೋಕ್ಷೀರ ಕೊಡಿ. ಹಸುವಿನ ಹಾಲು ಕೊಡ್ತಕ್ಕಂಥದ್ದು, ಗೋವನ್ನು ಮುಟ್ಟಿ ನಮಸ್ಕರಿಸ್ತಕ್ಕಂಥದ್ದು, ಮಾತಾಪಿತೃಗಳ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಸಣ್ಣ ಮಕ್ಕಳಿಗೆ ಸಿಹಿ ತಿಂಡಿ ಕೊಡ್ತಕ್ಕಂಥದ್ದು. ಇಷ್ಟು ಕಾಯಕವನ್ನು ಮಾಡಿದ್ರೆ ನಿಮ್ಮ ರಾಶಿಯಲ್ಲೂ ಸಹಿತ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ, ವಿಶೇಷವಾಗಿ ಗಣಪನ ಆರಾಧನೆ, ಶಿವಕೇಶವರ ಆರಾಧನೆ ಇದು ಗ್ರಹಣ ಕಾಲದಲ್ಲಿ ವಿಶೇಷತೆ. ಒಳ್ಳೆಯದಾಗಲಿ, ಶುಭವಾಗಲಿ.